ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗ್ರಾಮಾಡಳಿತ ಅಧಿಕಾರಿಗೆ ನೇಮಕಾತಿಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ಯಾವುದೇ ಬ್ರೌಸರಲ್ಲಿ ಗೂಗಲ್ ಓಪನ್ ಮಾಡಿ VA ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮುಖಾಂತರ ಓಪನ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ನೋಡಿ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಲಿಂಕ್ ಅಂತಿದೆಯಲ್ಲ, ಫಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ತಪ್ಪದೆ ನೀವು ನೋಡಬೇಕಾಗುತ್ತೆ. ನೋಡಿ, ಫಸ್ಟು VA ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ ಫಸ್ಟ್ ಒನ್ನು. ನೆಕ್ಸ್ಟು ಅಪ್ಲೋಡ್ ಯುವರ್ ಫೋಟೋಸ್ ಅಂತಿದೆ. ನೀವು ಫೋಟೋನ ಸಿಗ್ನೇಚರ್ನ ಎರಡನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು, ಅದು ಸಪ್ರೇಟು. ನೆಕ್ಸ್ಟು ಫೀ ಪೇಮೆಂಟು, ಆಮೇಲೆ ಪೇಮೆಂಟ್ ಸ್ಟೇಟಸ್ಸು ಎಲ್ಲ ಇರುತ್ತೆ, ಪ್ರಿಂಟ್ ಅಪ್ಲಿಕೇಶನು. ನೆಕ್ಸ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತಿದ್ದಾರೆ, ಅದರ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಯಾವ ಡಿಸ್ಟಿಕಲ್ಲಿ ನೀವು ಆಯ್ಕೆ ಮಾಡಿರ್ತೀರಲ್ಲ, ನೀವು ಯಾವ ಡಿಸ್ಟಿಕ್ಕಿಗೆ ಹಾಕ್ಬೇಕಂತಿರ್ತೀರ ಅದನ್ನು ಡಿಸ್ಟಿಕ್ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟು ಅಪ್ಲಿಕೇಶನ್ ಯಾವುದು ನೇಮು, ನಿಮ್ಮ SLCಯಲ್ಲಿ ಯಾವ ರೀತಿ ಇದೆಲ್ಲ, ಇನ್ಸೆಲ್ ಫಸ್ಟ್ ಇರ್ಬೋದು, ಲಾಸ್ಟ್ ಇರ್ಬೋದು. ಸೇಮ್ ಟು ಸೇಮ್ SLC ಮಾರ್ಕ್ಸ್ ಕಾರ್ಡ್ ನೋಡಿ, ಅದರಲ್ಲಿ ಏನು ಹೆಸರು ಇರುತ್ತಲ್ಲ ಅದೇ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ಮದರ್ ನೇಮ್ ಕೂಡ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದನ್ನೇ ಹಾಕಬೇಕಾಗುತ್ತೆ. ಫಾದರ್ ನೇಮ್ ಕೂಡ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದೇ ಫಾದರ್ ನೇಮ್ ಕೊಡಿ. ನೆಕ್ಸ್ಟು ಜೆಂಡರ್ ಇದರಲ್ಲಿ ಸೆಲೆಕ್ಟ್ ಮಾಡಿ, SCನ STನ. ನೆಕ್ಸ್ಟು ಡೇಟ್ ಆಫ್ ಬರ್ತ್, ನೀವು SLCಯಲ್ಲಿ ಏನಿದೆ ಡೇಟ್ ಆಫ್ ಬರ್ತ್ ಅದನ್ನೇ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಏಜ್ ಕೇಳಿದರೆ ನೀವು ಡೇಟ್ ಆಫ್ ಬರ್ತ್ ಯಾವಾಗ ಎಂಟ್ರಿ ಮಾಡ್ತೀರಲ್ಲ ಆಟೋಮೆಟಿಕ್ಕಾಗಿ ಏಜ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಅಡ್ರೆಸ್ಸನ್ನು ಇಂಗ್ಲೀಷಲ್ಲೇ ಟೈಪ್ ಮಾಡ್ಬೋದು. ನೆಕ್ಸ್ಟು ತಾಲೂಕು ಟೈಪ್ ಮಾಡಿ. ನೆಕ್ಸ್ಟು ನಿಮ್ಮ ಡಿಸ್ಟಿಕ್ಕು ಯಾವುದಿದೆ ಅದು. ನೆಕ್ಸ್ಟು ಸ್ಟೇಟ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಪಿನ್ ಕೋಡ್ ನಂಬರ್ನ ಎಂಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ಸು ಕಮ್ಯುನಿಕೇಷನ್ ಅಡ್ರೆಸ್ಸು ಸೇಮ್ ಇದೆನಾ ಅಂತ, ಎಸ್ ಅಂತ ಆದರೆ ಸೇಮ್ ಟು ಸೇಮ್ ಅಡ್ರೆಸ್ಸನ್ನು ಸೇಮ್ ಟು ಸೇಮ್ ಅದೇ ಕಾಪಿ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ನೀವು ಬೇರೆ ಎಂಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ನೋಡಿ, ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಇಮೇಲ್ ID ಇರಲಿ ಇದ್ದರೆ ಒಳ್ಳೆಯದು, ಇಮೇಲ್ ID ಕೊಡಲೇಬೇಕು, ಇಮೇಲ್ ID ಕೊಡಿ. ನೆಕ್ಸ್ಟು ನೀವೇನಾದರೂ ಮ್ಯಾರೇಜ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ರಿಸರ್ವೇಷನ್ಸ್ ಯಾವುದಾದ್ರೂ ಇದೇವೇನೋ ಒನ್ ಬೈ ಒನ್ ನೋಡೋಣ. ನೋಡಿ, ರೂರಲ್ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಕೊಡಿ. ನೆಕ್ಸ್ಟು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಎಸ್ ಅಂತ ಕೊಡಿ. ನೆಕ್ಸ್ಟ್ ಏನಾದರೂ ನಿರಾಶ್ರಿತ ಅಭ್ಯರ್ಥಿಯ ಇಲ್ಲ ಅಂತ ಕೊಡಿ. ನೋಡಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸೈನಿಕ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಅದು ಎಸ್ ಅಥವಾ ನೋ ಅಂತಲೇ ಇದರಲ್ಲಿ ಎಂಟರ್ ಮಾಡಿ, ನಿಮಗೆ ಯಾವುದು ಬೇಕದು. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ KKR ರಿಸರ್ವೇಷನ್. KKR ಅಂದರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್. ನೋಡಿ, ಇದರಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ನೀವೇನಾದರೂ ಮಾಡಿಸಿದ್ರೆ, ನಿಮಗೇನಾದರೂ ಎಲಿಜಿಬಲ್ ಇದ್ದರೆ ಹೌದಂತ ಕ್ಲಿಕ್ ಮಾಡಿ. ನೀವು ಎಸ್ ಮಾಡಿದರೆ ನೀವು 4 ಇದ್ದಾವೆ ಇದರಲ್ಲಿ. ಸ್ಥಳೀಯ ವೃಂದ, ಮಿಕ್ಕುಳಿದ ವೃಂದ, ಅಂದರೆ ಸ್ಥಳೀಯರಿದ್ದರೆ ನೀವೇನಾದರೂ ಅಕಸ್ಮಾತ್ ನೀವು ಲೋಕಲ್ ಇದ್ದರೆ ಸ್ಥಳೀಯ ವೃಂದ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಮಿಕ್ಕುಳಿದ ವೃಂದದ ಮೇಲೆ ಕ್ಲಿಕ್ ಮಾಡಿ. ನೀವು ಲೋಕಲ್ ಇದ್ದರೆ ಸ್ಥಳೀಯ ವೃಂದದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ RD ನಂಬರ್ ಕೇಳುತ್ತೆ, ಅದನ್ನು RD ನಂಬರ್ನ ಕೆಳಗಡೆ ಎಂಟರ್ ಮಾಡೋಕ್ಕಾಗುತ್ತೆ. ನಿಮ್ಮ ಹತ್ರ ಹೈದರಾಬಾದ್ ಕರ್ನಾಟಕ ಅಂದರೆ KKR ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ. ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ಹೋಗಿ ನೀವು ಯಾವ ರೀತಿ ಅಪ್ಲೈ ಮಾಡೋದು ನೀವೇ ಅಪ್ಲೈ ಮಾಡ್ಬೋದು. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ, ಅದರಲ್ಲಿ ಹೋಗಿ ನೋಡಿ. ಇವಾಗ KKRದು RD ನಂಬರ್ ಹಾಕಿದ್ದೀನಿ. ವಯೋಮಿತಿ ಸಡಿಲಿಕೆ ಕೇಳ್ತಾ ಇದೆ. ನೀವೇನಾದರೂ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇದ್ದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟು SSLC ಮಾರ್ಕ್ಸ್ ಕಾರ್ಡಲ್ಲಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ.
ಅದರ ಕೆಳಗಡೆ ನೆಕ್ಸ್ಟು ಕ್ವಾಲಿಫಿಕೇಷನ್, ನೀವು ಯಾವುದು ಕ್ವಾಲಿಫಿಕೇಷನ್ SLC ಆದಮೇಲೆ PUCಗೆ ಇಲ್ಲಾಂದರೆ ಡಿಪ್ಲೊಮಾ ಮಾಡಿದ್ರೂ ಡಿಪ್ಲೊಮಾ. ನೆಕ್ಸ್ಟು ನಿಮಗೆ ಎಜುಕೇಷನಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜ್ ಹಾಕ್ಬೋದು, ಇಲ್ಲಾಂದರೆ ಮಾರ್ಕ್ಸ್ ಹಾಕ್ಬೋದು. ಫಸ್ಟ್ ಒನ್ ಬಂದು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಮ್ಯಾಕ್ಸಿಮಮಲ್ಲಿ ಅದನ್ನು ಫಸ್ಟ್ ಹಾಕಿ. ನೆಕ್ಸ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಇದೆ ಅದನ್ನು ಹಾಕಿ. ಆಟೋಮೆಟಿಕ್ಕಾಗಿ ಅದೇ ಪರ್ಸೆಂಟೇಜ್ ತೋರಿಸುತ್ತೆ. ನೋಡಿ, ಈಗ ಮಾರ್ಕ್ಸ್ ಹಾಕಿದ್ದೀನಿ, ಹೊರಗಡೆ ಕ್ಲಿಕ್ ಮಾಡಿದ್ದೀನಿ, ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತೋರಿಸುತ್ತೆ. ನೆಕ್ಸ್ಟು ಪ್ರಮಾಣ ಪತ್ರದಲ್ಲಿ ಇರ್ತಕ್ಕಂಥ ಸಂಸ್ಥೆಯ ಹೆಸರು ಹಾಕಬೇಕಾಗತ್ತೆ, ಅಂದರೆ ಯಾವ ಬೋರ್ಡ್ ಅಂತ. ಅದು ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ, ಅದನ್ನೇ ಹಾಕಿ. ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಾ ಅಂತಂದರೆ ಅಕಸ್ಮಾತ್ ಆಗಿದ್ದರೆ ಎಸ್ ಆನ್ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ನೆಕ್ಸ್ಟ್ 4 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್, ಅಂದರೆ ಲಾಸ್ಟ್ 4 ಡಿಜಿಟ್, ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿರ್ತಕ್ಕಂಥ ಲಾಸ್ಟ್ 4 ಡಿಜಿಟ್ ನಂಬರನ್ನು ಇದರಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ. ನೀವು ಎಕ್ಸಾಮ್ ಸೆಂಟರ್ ಎಲ್ಲಿ ಯಾವ ಡಿಸ್ಟಿಕಲ್ಲಿ ಸೆಲೆಕ್ಟ್ ಮಾಡ್ತೀರಾ ಆ ಸೆಂಟರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವಾರ್ಷಿಕ ಆದಾಯ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಇರುತ್ತಲ್ಲ ಅಷ್ಟನ್ನು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಐ ಡಿಕ್ಲೇರ್ಡ್ ಅಂತ ಟಿಕ್ ಮಾರ್ಕ್ ಮಾಡಿ. ಕೆಳಗಡೆ ಬಂದರೆ ಇದು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೇವ್ ಮಾಡಿ. ನೋಡಿ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನು ಯಾವ ರೀತಿ ನೀವು ಸಬ್ಮಿಟ್ ಮಾಡಿರಿ ಇದು ಓಪನ್ ಆಗುತ್ತೆ. ಇದು ಯಾಕೋ ಪ್ರಿವ್ಯೂ ತೋರಿಸ್ತಾ ಇಲ್ಲ, ಯಾವುದೋ RD ನಂಬರು ಹಾಕ್ಬೇಕಂತ ಹೇಳುತ್ತೆ. ನೋಡೋಣ. ಮೇಲೆ ಮೋಸ್ಟ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ದು RD ನಂಬರ್ ಹಾಕ್ಬೇಕಾಗತ್ತೆ. ನೀವು ಕ್ಯಾಸ್ಟ್ ಸೆಲೆಕ್ಟ್ ಮಾಡಿದರೆ RD ನಂಬರ್ ಮಿಸ್ ಮಾಡಿರ್ತೀರಿ. ಈಗ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅಪ್ಲಿಕೇಶನ್ ಪ್ರಿವ್ಯೂ ನಿಮಗೆ ತೋರಿಸ್ತಾ ಇದೆ. ಎಲ್ಲ ನೀಟಾಗಿ ಅಪ್ಲಿಕೇಶನ್ನು ಎಲ್ಲ ಕರೆಕ್ಟಾಗಿದೆಯೋ ಇಲ್ಲ ಅಂತ ನೀವು ಕರೆಕ್ಟಾಗಿ ನೋಡಿ. ಎಲ್ಲ ಕರೆಕ್ಟ್ ಇದೆ ಅಂದಾಗ ಇದು ಕ್ಯಾಪ್ಚಾ ಕೋಡ್ ಇರುತ್ತೆ ಕೆಳಗಡೆ, ಆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ನೀವು ಅಕಸ್ಮಾತ್ ಕರೆಕ್ಟ್ ಇಲ್ಲ ಅಂದರೆ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಕರೆಕ್ಷನ್ ಮಾಡ್ಬೋದು. ಕರೆಕ್ಟ್ ಇದೆ ಅಂದರೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸೇವ್ ಅಂತ ಕ್ಲಿಕ್ ಕೊಡಿ. ಸೇವ್ ಅಂತ ಕೊಟ್ಟಾಗ ನೀವು ರಿಜಿಸ್ಟರ್ ಸಕ್ಸಸ್ಫುಲ್ ಯುವರ್ ಅಪ್ಲಿಕೇಶನ್ ಅಂತಿದೆ. ಈ ನಂಬರನ್ನು ಎಂಟರ್ ಮಾಡಿ ಇಟ್ಕೊಳ್ಳಿ. ಇದು ನೆಕ್ಸ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಓಮ್ ಅಂತಿದೆಲ್ಲ, ಓಮ್ ಪೇಜಿಗೆ ಹೋದರೆ ನೆಕ್ಸ್ಟ್ ಸೇಮ್ ಇದೇ ಅಪ್ಲಿಕೇಶನ್ ನಂಬರು ಕೇಳುತ್ತೆ, ಅಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ನೋಡಿ, ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೇಶನ್ ID ಅಂತಿದೆಲ್ಲ, ಅದು ನಾವು ಬರ್ಕೊಳ್ಳಿ ಅಂತ ಹೇಳಿದೆಲ್ಲ, ಅದನ್ನು ಅಪ್ಲಿಕೇಶನ್ ನಂಬರನ್ನ ಇಲ್ಲಿ ಎಂಟರ್ ಮಾಡಿ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಫೋಟೋ ನಿಮಗೆ 100 KB ಕೆಳಗಡೆ ಇರಬೇಕು. ಆ ಇಮೇಜನ್ನು ಯಾವ ರೀತಿ ರೆಡ್ಯೂಸ್ ಮಾಡೋದು ಕೂಡ ಬೇಕಾದರೆ ಹೇಳ್ತೀನಿ. ನೆಕ್ಸ್ಟು ಸಿಗ್ನೇಚರು 100 KB ಕಡಿಮೆ ಇರಬೇಕು. ಚೂಸ್ ಫೈಲ್ ಅಂತಿದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಎಲ್ಲಿ ಸೇವ್ ಮಾಡಿರ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕೆಳಗಡೆ ಅದೇ ಸೇಮು ಸಿಗ್ನೇಚರ್ ಕೂಡ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ನೋಡಿ, ನಾನು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟು ಪೇಮೆಂಟ್ ಮಾಡೋದಿರುತ್ತೆ, ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಫೀ ಪೇಮೆಂಟ್. ನೀವು ಯಾವ ರೀತಿ ಫೀಸ್ ಇಲ್ಲೇ ಕಟ್ಬೋದು ಅಂತ ಆನ್ಲೈನ್ ಮುಖಾಂತರ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಪೇ 500 ಅಂತಿದೆ. ನೆಕ್ಸ್ಟು QR ಕೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ಕ್ಯಾನ್ ಮಾಡಿ ಇದನ್ನು ನೀವು ಪೇ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಭೀಮ್ ಆ್ಯಪ್. ನೆಕ್ಸ್ಟು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ QR ಕೋಡ್ ಜನ್ರೇಟ್ ಆಗುತ್ತೆ. ಇದನ್ನು ನೀವು ಫೋನ್ಪೇದಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿ. ನೋಡಿ, ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಪೇಮೆಂಟ್ ಅಕ್ನಾಲಜ್ಮೆಂಟ್ ಇಮಿಡಿಯೇಟ್ಲಿ ಬರುತ್ತೆ. ನೀವು ಇದನ್ನು ಪ್ರಿಂಟ್ ತೊಗೊಂಡು ಇಟ್ಕೋಬೋದು, ಇಲ್ಲಾಂದರೆ PDF ಅಲ್ಲಿ ಕೂಡ ಸೇವ್ ಮಾಡ್ಬೋದು. ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಅಪ್ಲಿಕೇಶನ್ನ ಪ್ರಿಂಟ್ ತೆಗೆಯೋದು. ನೆಕ್ಸ್ಟು ಸೇಮ್ ಟು ಸೇಮ್ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟು ಪ್ರಿಂಟ್ ಅಪ್ಲಿಕೇಶನ್, ಲಾಸ್ಟ್ ಒನ್ನು ಚೆಕ್ ಪೇಮೆಂಟ್ ಅಂತಿದೆ. ಸೇಮ್ ಇಮೇಲ್ ಇದು ಅಪ್ಲಿಕೇಶನ್ ID ಆಮೇಲೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದರೆ ನೀವು ಪೇಮೆಂಟ್ ಆಗಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಬೋದು. ಓಪನ್ ಮಾಡಿದಾಗ ಇದು ಪೇಮೆಂಟ್ ರಿಸಿಪ್ಟ್ ಇರುತ್ತೆ, ನೀವು ಇದನ್ನು ಪ್ರಿಂಟ್ ತೆಗಿಬೋದು. ಬೇಡ ಅಂದರೆ ನೀವು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೇಮ್ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ನೆಕ್ಸ್ಟ್ ಪ್ರಿಂಟ್ ತೆಗೆಯೋದು ಅಷ್ಟೇ ಇರುತ್ತೆ. ನೋಡಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೆಳಗಡೆ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅಪ್ಲಿಕೇಶನ್ ID ಆಮೇಲೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ PDF ರೂಪದಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದನ್ನು ಓಪನ್ ಮಾಡಿ, ಈ ರೀತಿ ಓಪನ್ ಆಗುತ್ತೆ ಅಪ್ಲಿಕೇಶನ್ನು. ನೀವು ಇದನ್ನು ಪ್ರಿಂಟೌಟ್ ತಗೊಂಡು ಇಟ್ಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ.